Good morning to everyone. Myself Dr. Saraswati H. Bamna, HOD and Assistant Professor, Department of Economics, RTS Arts, Commerce and Science College, Ranebennur. Today, BCom fourth chapter, Production Analysis. ಇದರಲ್ಲಿ ಉತ್ಪಾದನಾ ಸಿದ್ಧಾಂತ ಅನ್ನುವಂಥದ್ದು. ಈ ಉತ್ಪಾದನಾ ಸಿದ್ಧಾಂತ ಮೀನಿಂಗ್ ಆಫ್ ಪ್ರೊಡಕ್ಷನ್. ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ರಿ, ಇದು ಉತ್ಪಾದನೆ ಅನ್ನುವಂಥ ಪದ ವಸ್ತುಗಳನ್ನು ತಯಾರಿಸುವುದು ಅಥವಾ ಬೆಳೆಸೋದು ಅನ್ನುವಂಥ ಅರ್ಥದಲ್ಲಿ ಬಳಕೆಯಲ್ಲದ. ಆದರೆ ಇದು ಸಂಕುಚಿತವಾಗಿರ್ತಕ್ಕಂಥ ಮತ್ತು ಸಮಂಜಸವಲ್ಲದ ವ್ಯಾಖ್ಯಾನ ಆಗ್ತದೆ. ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಅನ್ನುವಂಥ ಪದಕ್ಕೆ ಒಂದು ನಿರ್ದಿಷ್ಟವಾದ ಮತ್ತು ವಿಶಿಷ್ಟವಾದ ಅರ್ಥವಿದೆ. ವಸ್ತುವಿನೊಳಗೆ ತುಷ್ಟಿಗುಣವನ್ನು ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನೇ ಇಲ್ಲಿ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಕೈಗೊಳ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಉತ್ಪಾದನೆ ಅಂತೇಳಿ ಕರೆಯಲಾಗ್ತದೆ. ಕೇವಲ ವಸ್ತುವಿನ ಸೃಷ್ಟಿಯನ್ನೇ ಉತ್ಪಾದನೆ ಅಂತ ಹೇಳೋದು ಸರಿಯಾಗೋದಿಲ್ಲರಿ. ಏಕೆಂದ್ರೆ ಮನುಷ್ಯನು ಯಾವ ವಸ್ತುವನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇರೋಂಗಿಲ್ಲ. ಪ್ರಕೃತಿಯು ನೀಡಿರ್ತಕ್ಕಂಥ ವಸ್ತುಗಳನ್ನು ತನ್ನ ಉಪಯೋಗಕ್ಕೆ ತಕ್ಕಂತೆ ಮಾರ್ಪಾಡು ಮಾಡಿಕೊಂಡು ಮನುಷ್ಯನು ಬಳಸ್ಕೊಳ್ತಾನ ಅಂಥೇಳಿ ಹೇಳ್ಬೋದು. ಹಿಂಗೆ ಮಾರ್ಪಾಡು ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ವಸ್ತುವಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೂಪವನ್ನು ನೀಡಿ ಅದರ ಉಪಯುಕ್ತತೆಯನ್ನು ಹೆಚ್ಚಿಸ್ತಾನ. ವಸ್ತುವಿನ ಉಪಯುಕ್ತತೆಯನ್ನು ಹೆಚ್ಚಿಸೋದು ಅಂದ್ರೆ ಅದರ ತುಷ್ಟಿಗುಣವನ್ನು, ಮಾರ್ಜಿನಲ್ ಯುಟಿಲಿಟಿಯನ್ನು ಹೆಚ್ಚಿಸೋದು ಅಂತ ಅರ್ಥ. ಅಂದರೆ ಇಲ್ಲಿ ಉದಾಹರಣೆಗೆ ಗಣಿಗಳಲ್ಲಿ ದೊರೆತಕ್ಕಂಥ ಕಬ್ಬಿಣದ ಅದಿರನ್ನು ಹೊರತೆಗೆದಾಗ ಕಾರ್ಖಾನೆಗಳಿಗೆ ಸಾಗಿಸಿ ಉಕ್ಕು ಮತ್ತು ಕಬ್ಬಿಣವನ್ನು ತಯಾರಿಸ್ತಾರೆ. ಅದ್ರ ಮೂಲಕ ಬೇರೆ ಬೇರೆ ಯಂತ್ರಗಳನ್ನು ತಯಾರಿಸ್ಲಿಕ್ಕೆ ಉತ್ಪಾದನೆ ಆಗ್ತದೆ. ಹಂಗಾಗಿ ಕಡಿಮೆ ತುಷ್ಟಿಗುಣದ ವಸ್ತುವಿನ ತುಷ್ಟಿಗುಣವನ್ನು ಹೆಚ್ಚಿಸುವಿಕೆ ಮತ್ತು ಅದರ ಮೌಲ್ಯವನ್ನು ಜಾಸ್ತಿ ಮಾಡಿ ಉಪಯುಕ್ತವಾಗುವಂತೆ ಮಾಡುವುದೇ ಉತ್ಪಾದನೆ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ವಸ್ತುವಿಗೆ ಮತ್ತು ಸೇವೆಗೆ ತುಷ್ಟಿಗುಣವನ್ನು ಸೇರಿಸುವುದರ ಮೂಲಕ ಅವುಗಳ ಮೌಲ್ಯವನ್ನು ಹೆಚ್ಚಿಸಲಾಗ್ತದೆ. ತುಷ್ಟಿಗುಣ ಅಂತಂದ್ರೆ ಇಲ್ಲಿ ವಸ್ತುವಿನಲ್ಲಿ ಅಥವಾ ಸೇವೆಯಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಬಯಕೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಶಕ್ತಿ ಅಂತ ಅರ್ಥ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸರಕುಗಳ ಮತ್ತು ಸೇವೆಗಳ ಮೌಲ್ಯ ಅಥವಾ ತುಷ್ಟಿಗುಣವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕ್ರಿಯೆಗೆ ಉತ್ಪಾದನೆ ಅಂಥೇಳಿ ನಾವು ಕರೆಯಲಾಗ್ತದೆ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ಇಲ್ಲಿ ಈ ಥಿಯರಿ ಆಫ್ ಪ್ರೊಡಕ್ಷನ್. ಈ ಮೈಕ್ರೋ ಎಕನಾಮಿಕ್ಸ್ assumes that firms are the owners, managers and sellers of commodity. And second one is rational firm maximize profits or minimize loss cost. Next, instructions production static analysis. Criteria per base technology, government regulations and demand remains constant. Factors of productions. Output is productions with the help of inputs. 4 factors of production: inputs, land, labor, capital and organization. Factors are durable and available as inputs in the next time period of production. Land is not important in manufacturing and organizations is strictly not a factor of production. Next, capital and labor. Capital, first one, financial capital, funds for investment, possible to change investment from one product to another product. Second one is physical capital, machinery, equipment, tools, buildings, plants, etc. Not possible to change after investment is in one type of production has taken place. Labor, workers here output their labors for different time periods per day, per hour, etc. ಅಂದ್ರೆ ಇಲ್ಲಿ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಕಾರ್ಯ
ಪ್ರೊಡಕ್ಷನ್ ಫಂಕ್ಷನ್. ಈ ವಸ್ತುಗಳ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವು ಅತಿ ಅಗತ್ಯವಾಗಿರ್ತಕ್ಕಂಥವು. ಈ ಉತ್ಪಾದನಾಂಗಗಳನ್ನು, ಉಡುವಳಿಗಳನ್ನು ಅಥವಾ ತೋಡಿಕೆಗಳನ್ನು ಅಂದರೆ ಇನ್ಪುಟ್ಸ್ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ವಸ್ತುವಿನ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳನ್ನು ತೊಡಗಿಸಬೇಕಾಗ್ತದೆ. ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳ ಮತ್ತು ಉತ್ಪಾದನೆಯ ನಡುವೆ ಇರತಕ್ಕಂಥ ಒಂದು ಸಂಬಂಧನಕ್ಕೆ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಅನುಸರಣೆ ಅಂತೇಳಿ ಕರೆಯಲಾಗ್ತದೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪಾದನೆಯ ಪ್ರಮಾಣ ಇವುಗಳ ನಡುವಿರ್ತಕ್ಕಂಥ ಒಂದು ಸಂಬಂಧವನ್ನು ಉತ್ಪಾದನಾ ಕಾರ್ಯ ಪ್ರೊಡಕ್ಷನ್ ಫಂಕ್ಷನ್ ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಈ ಉತ್ಪಾದನೆಯಲ್ಲಿ ಉಪಯೋಗಿಸಿರ್ತಕ್ಕಂಥ ಉತ್ಪಾದನಾಂಗಗಳ ಪ್ರಮಾಣವನ್ನು ಅವಲಂಬಿಸಿದ ಅಂತೇಳಿ ಅರ್ಥ. ಈ ಉತ್ಪಾದನೆಯಾದ ವಸ್ತುಗಳ ಭೌತಿಕ ಪ್ರಮಾಣವನ್ನು, ಔಟ್ಪುಟ್ಟನ್ನು ಕರೆಯಲಾಗ್ತದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಬಳಸಿದಾಗ ದೊರೀತಕ್ಕಂಥ ಒಂದು ಉತ್ಪನ್ನದ ಪ್ರಮಾಣ ಉತ್ಪಾದನಾ ಕಾರ್ಯದಿಂದ ತಿಳಿತದ ಅಂತೇಳಿ ಹೇಳ್ಬೋದು. ಬೀಜಗಣಿತಾತ್ಮಕವಾಗಿ ಒಂದು ಉತ್ಪಾದನಾ ಕಾರ್ಯವನ್ನು ಒಂದು ಸೂತ್ರದ ಮೂಲಕ ನಾವು ಸೂಚಿಸ್ಬೋದು ರೀ. ಅದೇನಪ್ಪ ಅಂದ್ರೆ P=F ಡಿನೋಟೆಡ್ ಬೈ ದಿ ಫಂಕ್ಷನ್ಸ್ ಬ್ರ್ಯಾಕೆಟ್ ABCD. ಈ ಸೂತ್ರದಲ್ಲಿ P ಅನ್ನುವಂಥದ್ದು ಒಂದು ನಿರ್ದಿಷ್ಟ ಅವಧಿಯನ್ನು ಉತ್ಪನ್ನ, F ಅಂದ್ರೆ ಫಂಕ್ಷನ್ಸ್ ಕಾರ್ಯ, A= ಲ್ಯಾಂಡ್ ಭೂಮಿ, B= ಲೇಬರ್ ಶ್ರಮ, C= ಕ್ಯಾಪಿಟಲ್ ಅಂದರೆ ಬಂಡವಾಳ, D= ಆರ್ಗನೈಜೇಷನ್ಸ್ ಸಂಘಟನೆ. ಈ ಉತ್ಪನ್ನ P ಉತ್ಪಾದನಾಂಗಗಳ ABCD ಅನ್ನುವಂಥ ಒಂದು ಕಾರ್ಯ ಎಂಬುದನ್ನು F ಸಂಕೇತಾಕ್ಷರ ಸೂಚಿಸ್ತದೆ. ಈ ಬೇರೆ ಮಾತುಗಳಲ್ಲೇ ನಾವು ಹೇಳೋದಾದ್ರೆ ಉತ್ಪಾದನಾಂಗಗಳಾಗಿರ್ತಕ್ಕಂಥ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಯಿಂದ ಉತ್ಪಾದನಾ ಕಾರ್ಯ ನಡೆದದ ಮತ್ತು ಉತ್ಪನ್ನ ಪ್ರತಿಫಲವಾಗಿ ಲಭಿಸ್ಯದ ಅಂತೇಳಿ ಹೇಳ್ಬೋದು. ಇದರ ಒಂದು ಅಸಂಪ್ಷನ್ಸ್ಗಳನ್ನು ನಾವು ನೋಡಿದಾಗ ಉತ್ಪಾದನಾ ಕಾರ್ಯ ಹಲವಾರು ಅಸಂಪ್ಷನ್ಸ್ಗಳನ್ನು ಅವಲಂಬಿಸಿರ್ತಕ್ಕಂಥದ್ದು. ಒಂದನೇದಾಗಿ ಉತ್ಪಾದನಾ ಕಾರ್ಯ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟದ್ರಿ. ಎರಡನೇ ಅಸಂಪ್ಷನ್ನು ನಿರ್ದಿಷ್ಟ ಕಾಲಾವಧಿಯಲ್ಲಿ ತಾಂತ್ರಿಕ ಜ್ಞಾನದ ಸ್ಥಿತಿಯಲ್ಲಿ ವ್ಯತ್ಯಾಸಗೊಳ್ಳುವುದಿಲ್ಲ ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಉತ್ಪಾದನಾ ವಿಧಾನದಲ್ಲಿ ಅತ್ಯಂತ ದಕ್ಷವಾದ ಉತ್ಪಾದನಾ ತಂತ್ರವನ್ನು ಬಳಸಲಾಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಉತ್ಪಾದನಾಂಗಗಳನ್ನು ವಿಭಜಿಸಿ ಉತ್ಪಾದನೆಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯವಿರ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಇಂಪಾರ್ಟೆನ್ಸ್. ಈ ಉತ್ಪಾದನಾ ಕಾರ್ಯದ ಒಂದು ಪರಿಭಾಷೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡದ ಅಂತೇಳಿ ಹೇಳ್ಬೋದು. ಈ ಉತ್ಪಾದನಾಂಗಗಳ ಉತ್ಪಾದನೆಯಲ್ಲಿ ಅರಿವು ಅನ್ನುವಂಥದ್ದು, ಉತ್ಪಾದನಾಂಗಗಳನ್ನು ಎಷ್ಟು ಉತ್ಪಾದಕವಾಗ್ಯವು ಮತ್ತು ಅನುತ್ಪಾದಕವಾಗ್ಯವು, ಉತ್ಪಾದಕನ ವಿಧಾನದಲ್ಲಿ ಅವುಗಳ ಪ್ರವೃತ್ತಿ ಎಂಥದ್ದು ಅನ್ನುವಂಥ ಅಂಶಗಳನ್ನು ಉತ್ಪಾದನಾ ಒಂದು ಕಾರ್ಯದಿಂದ ತಿಳಿಯುತ್ತದೆ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಪ್ರತಿಫಲಗಳ ನಿಯಮಗಳ ಅಭ್ಯಾಸದಲ್ಲಿ ಕೂಡ ಇದು ಉಪಯುಕ್ತತೆ. ಅಂದರೆ ಹೆಲ್ಪ್ಫುಲ್ ಇನ್ ದಿ ಸ್ಟಡಿ ಆಫ್ ಲಾಸ್ ಆಫ್ ರಿಟರ್ನ್ಸ್. ಇದು ಪ್ರತಿಫಲ ನಿಯಮಗಳ ಒಂದು ಅಭ್ಯಾಸದಲ್ಲಿ ಕೂಡ ಬಹಳ ಉಪಯುಕ್ತವಾಗ್ಯದ. ಅಂದರೆ ಉತ್ಪಾದನಾ ಕಾರ್ಯದ ಒಂದು ಅಧ್ಯಯನದಿಂದ ತಿಳಿತದ ಅಂತೇಳಿ ಹೇಳ್ಬೋದು. ಈ ಒಂದು ಕಾರ್ಯದ ಸಹಾಯದಿಂದ ಬದಲಾಗ್ತಕ್ಕಂಥ ಅನುಪಾತಗಳ ನಿಯಮವನ್ನು ಸರಳವಾಗಿ ಅರ್ಥಕೊಳ್ಳಿಕ್ಕೆ ಶಕ್ತ ಆಗ್ತದೆ ಅಂತೇಳಿ ಹೇಳ್ಬೋದು. ಇವುಗಳನ್ನು ಸ್ಥಿರವಾಗಿಟ್ಕೊಂಡು ಉತ್ಪಾದನಾಂಗಗಳನ್ನು ಜಾಸ್ತಿ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಇನ್ಫಾರ್ಮೇಷನ್ ಅಬೌಟ್ ದಿ ನೇಚರ್ ಆಫ್ ಕಾಸ್ಟ್ ಕರ್ವ್, ವೆಚ್ಚದ ರೇಖೆಗಳ ಸ್ವರೂಪದ ಮಾಹಿತಿಯನ್ನು ನೀಡ್ತದೆ ಅನ್ನೋದು. ಈ ಉತ್ಪಾದನಾ ಕಾರ್ಯದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ವೆಚ್ಚದ ರೇಖೆಗಳು ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಈ ಉತ್ಪಾದನಾಂಗಗಳ ಮಿತವ್ಯಯದ ಒಂದು ಸಂಯೋಜನೆಯ ಬಗ್ಗೆ ತಿಳುವಳಿಕೆ ಅನ್ನುವಂಥದ್ದು. ಅಂದರೆ ನಾಲೆಜ್ ಅಬೌಟ್ ದಿ ಎಕನಾಮಿಕ್ ಕಾಂಬಿನೇಷನ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಒಂದು ನಿಗದಿತ ಪ್ರಮಾಣದ ಉತ್ಪನ್ನವನ್ನು ಹೊರತರುವುದಕ್ಕಾಗಿ ಬೇರೆ ಬೇರೆ ಪ್ರಕಾರದಲ್ಲಿರ್ತಕ್ಕಂಥ ಉತ್ಪಾದನಾಂಗಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಹೆಚ್ಚು ಮಿತವ್ಯಯದಿಂದ ಹೆಂಗೆ ಸಂಯೋಜಿಸಬೇಕು ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಈ ಉತ್ಪಾದನಾ ಕಾರ್ಯ ಭಾಳಷ್ಟು ಅಧ್ಯಯನದಿಂದ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಫಾರ್ಮ್ಸ್ ಆಫ್ ಪ್ರೊಡಕ್ಷನ್ಸ್ ಆಫ್ ಯುಟಿಲಿಟಿ, ಈ ಉತ್ಪಾದನೆಯ ತುಷ್ಟಿಗುಣದ ರೂಪಗಳು ಅನ್ನುವಂಥದ್ದು. ಫಸ್ಟ್ ಒನ್ ಫಾರ್ಮ್ಸ್ ಆಫ್ ಯುಟಿಲಿಟಿ, ರೂಪ ತುಷ್ಟಿಗುಣ. ಎರಡನೇದು ಪ್ಲೇಸ್ ಯುಟಿಲಿಟಿ, ಸ್ಥಳ ತುಷ್ಟಿಗುಣ. ಥರ್ಡ್ ಒನ್ ಈಸ್ ಟೈಮ್ ಯುಟಿಲಿಟಿ, ಕಾಲ ಅಥವಾ ಸಮಯ ತುಷ್ಟಿಗುಣ. ಫೋರ್ತ್ ಒನ್ ಸರ್ವಿಸ್ ಯುಟಿಲಿಟಿ, ಸೇವೆಯ ತುಷ್ಟಿಗುಣ. ಈ ರೀತಿ ಫಾರ್ಮ್ಸ್ ಆಫ್ ಯುಟಿಲಿಟೀಸ್ಗಳಲ್ಲಿ ಪ್ರೊಡಕ್ಷನ್ಗಳಲ್ಲಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು
ಈ ಉತ್ಪಾದನಾ ಕ್ರಿಯೆ ನಡಿಬೇಕಾದ್ರೆ 4 ಅಂಶಗಳು ಭಾಳಷ್ಟು ಅಗತ್ಯವಾಗಿವೆ. ಅವು ಯಾವಪ್ಪ ಅಂತಂದ್ರೆ ಭೂಮಿ, ಶ್ರಮ ಮತ್ತು ಬಂಡವಾಳ ಮತ್ತು ಸಂಘಟನೆ. ಇವುಗಳನ್ನು ಉತ್ಪಾದನಾಂಗಗಳು ಅಂತೇಳಿ ಕರೆಯಲಾಗ್ತದೆ. ಭೂಮಿ ಅಂದ್ರೆ ಬಳಕೆಯ ಒಂದು ಭಾಷೆಯಲ್ಲಿ ಮಣ್ಣಿನ ಮೇಲ್ಮೈಗೆ ನಾವು ಭೂಮಿ ಅಂತೇಳಿ ಕರಿತೇವೆ ರೀ. ಆದರೆ ಅರ್ಥಶಾಸ್ತ್ರದಾಗ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಅದ. ಅಂದ್ರೆ ಇಲ್ಲಿ ನಿಸರ್ಗದಿಂದ ಮಾನವನಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅರ್ಥಶಾಸ್ತ್ರದಾಗ ಭೂಮಿ ಅಂತೇಳಿ ಕರೆಯಲ್ಪಡ್ತದೆ. ಹಾಗಾಗಿ ಮಣ್ಣಿನ ಮೇಲ್ಮೈ ಜಲಸಂಪತ್ತು, ಅರಣ್ಯ ಸಂಪತ್ತು, ಖನಿಜಗಳಾಗಿರ್ಬೋದು, ತೈಲ ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು, ಗಾಳಿ, ಬೆಳಕು, ಹವಾಮಾನ ಇವೆಲ್ಲವುಗಳು ಭೂಮಿಯ ಒಂದು ವ್ಯಾಪ್ತಿಗೆ ಸೇರ್ತಾವು ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಲೇಬರ್, ಶ್ರಮವು ಮಾನವ ಶಕ್ತಿಯಿಂದ ದೊರೆತಕ್ಕಂಥ ಒಂದು ಉತ್ಪಾದನಾಂಗ ಆಗ್ಯದ. ಈ ಶ್ರಮವು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ದೈಹಿಕ ಶ್ರಮವು ಭೌತಿಕ ಸರಕುಗಳನ್ನು ಉತ್ಪಾದಿಸಿದ್ರೆ, ಮಾನಸಿಕ ಶ್ರಮ ಸೇವೆಗಳನ್ನು ಉತ್ಪಾದಿಸ್ತದ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಕ್ಯಾಪಿಟಲ್, ಬಂಡವಾಳ. ಈ ಮರು ಉತ್ಪಾದನೆಯಲ್ಲಿ ಬಳಕೆಯಾಗ್ತಕ್ಕಂಥ ಯಾವುದೇ ಸಂಪನ್ಮೂಲಕ್ಕೆ ಬಂಡವಾಳ ಅಂತೇಳಿ ಕರೆಯಲಾಗ್ತದೆ. ಇದು ಪ್ರಮುಖವಾಗಿ ಹಣ, ಯಂತ್ರಗಳು, ಉಪಕರಣಗಳು ಮತ್ತು ತಯಾರಿಸಿರ್ತಕ್ಕಂಥ ಉತ್ಪಾದಕ ವಸ್ತುಗಳನ್ನು ಒಳಗೊಳ್ತದೆ. ಈ ಬಂಡವಾಳ ಮೊದಲೇ ಉತ್ಪಾದನೆಯಾಗಿದ್ದು ಪುನಃ ಉತ್ಪಾದನೆಯಲ್ಲಿ ತೊಡಗಿಸ್ಲಾಗ್ತಕ್ಕಂಥ ಒಂದು ಸಂಪನ್ಮೂಲ ಆಗ್ಯದ. ಹಾಗಾಗಿ ಕಾರ್ಲ್ ಬಂಡವಾಳಕ್ಕೆ ಭೂತ ಶ್ರಮ, ಫಾಸ್ಟ್ ಲೇಬರ್ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟಾರ್ರಿ. ನೆಕ್ಸ್ಟ್ ಫೋರ್ತ್ ಒನ್, ಆರ್ಗನೈಜೇಷನ್ಸ್, ಸಂಘಟನೆ. ಭೂಮಿ, ಶ್ರಮ ಮತ್ತು ಬಂಡವಾಳ ಈ ಮೂರೂ ಉತ್ಪಾದನಾಂಗಗಳನ್ನು ಒಂದೆಡೆ ಸೇರಿಸಿ ಉತ್ಪಾದನೆ ಮಾಡೋದಕ್ಕೆ ಸಂಘಟನೆ ಅಥವಾ ಸಂಘಟನೆ ಹೊರತು ಇತರ ಉತ್ಪಾದನೆಗಳ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಇಲ್ಲಿ ಬಳಕೆ ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಫಂಕ್ಷನ್, ಈ ಪ್ರೊಡಕ್ಷನ್ ಫಂಕ್ಷನ್ defects the technological relationship between inputs and outputs. It shows the maximum output that can be produced with a given quantity of inputs. Q is equal to F bracket alli K L. When K and L increases, Q also increases. Short run is defined as a period of time when some factors are fixed, for example K. Long run is the period of time when all factors can be increased, all factors are variable. Next, short run production function. The law of variable preparations assumptions one factor K is constant and the other is variable L. No change in technology or demand conditions. As L increases, what is the effect on Q? While it also increases properly or not. The law of variable preparations. As the variable inputs increase, output initially increases at the increasing rate. Then at a decreasing rate. Finally, when the fixed factor becomes a bottleneck, Q starts falling. The law of variable preparation states that when one inputs increases, other remaining constant, then the returns to the variable inputs are not proportionate. Next, total average and marginal products. This means that total products does not increase at constant rate. Total product TP is the total amount of output produced by the inputs is equal to Q of kgs or tons, kg or tons. Average product AP is equal to AP upon L or TP upon K. Marginal product MP is equal to delta TP upon delta L or delta TP upon delta K.
K is kept constant and L increase returns to R. L are not proportionate. Law of variable. Law of variable proportions. Keeping K constant and increasing L, Tp increases one at an increasing rate, then second one is decreasing rate, and third one is at a negative rate, shows the three stages of production. The three stages. First stage, increase returns. Tp increase at an increase rate. For example, Mp rises when Mp increases. Ap increases but less than Mp. Stage second, dimensioning returns. Tp increases at a decreasing rate. For example, Mp falls when Mp decreases. Average product decreases. Mp cuts Ap when Ap is maximum. Then Ap decreases greater than Mp also decreases. Third stage, negative returns. Tp reaches maximum and starts falling. Mp is equal to 0. When Tp is maximum, then Mp less than 0, but average product is also falling, not negative. So when one factor input increases, others remaining constant, the returns to the variable factors are not proportionate. This is called the law of variable. ಇಲ್ಲಿ ಈ ಲಾಸ್ ಆಫ್ ರಿಟರ್ನ್ಸ್, ಪ್ರತಿಫಲ ನಿಯಮ ಅನ್ನುವಂಥದ್ದು. ಅಂದರೆ ಇಲ್ಲಿ ಉತ್ಪಾದನಾಂಗಗಳನ್ನು ಬಳಸಿ ಉತ್ಪಾದನೆ ಮಾಡಬೇಕಾದ್ರೆ ಯಾವುದೋ ಒಂದು ದರದಾಗ ಉತ್ಪಾದನೆ ದೊರೀತದ ಅಂದರೆ ಬಳಸಿರ್ತಕ್ಕಂಥ ಇನ್ಪುಟ್ಸ್ಗಳನ್ನು ದೊರೆಯುವ ಔಟ್ಪುಟ್ಗಳ ನಡುವೆ ಯಾವುದೋ ಒಂದು ನಿರ್ದಿಷ್ಟ ದರದ ಅನುಪಾತದ ಒಂದು ಸಂಬಂಧಕ್ಕೆ ಗಮನ ಬರ್ತದ ಅನ್ನುವಂಥದ್ದು. ಇದಕ್ಕೆ ಉತ್ಪನ್ನಕ್ಕೆ ಪ್ರತಿಫಲ ಅಂತೇಳಿ ಕರೆಯಲಾಗ್ತದೆ. ಈ ಪ್ರತಿಫಲ ಅರ್ಥಶಾಸ್ತ್ರಜ್ಞರು ಮೂರು ರೀತಿಯ ಪ್ರತಿಫಲಗಳನ್ನು ನೋಡ್ಬೋದು ರೀ. ಒಂದು ಇಳಿಮುಖ ಪ್ರತಿಫಲ, ಎರಡನೇದು ಏರಿಕೆಯ ಪ್ರತಿಫಲ, ಮೂರನೇದು ಸ್ಥಿರ ಪ್ರತಿಫಲ ಅನ್ನುವಂಥದ್ದು. ಈ ರೀತಿ ಮೂರು ನಿಯಮಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಈ ಅಂಶಗಳನ್ನು ನಾವು ಗಮನಿಸಿದಂತೆ ಈ ಲಾ ಆಫ್ ಡೈಮೆನ್ಷನಿಂಗ್ ಯುಟಿಲಿಟಿ ಅನ್ನುವಂಥದ್ದು, ಅಂದರೆ ಇಲ್ಲಿ ಈ ಮೂರು ಹಂತಗಳನ್ನು ನಾವು ಈ ಒಂದು ಮೇಲಿನ ರೇಖಾನಕ್ಷೆಯ ಮೂಲಕ ನಾವು ನೋಡ್ಬೋದಾಗ್ಯದ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಲಾ ಆಫ್ ಡೈಮೆನ್ಷನಿಂಗ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ. Other things remaining constant, if the inputs of one factors alone increases, a point will be reached when the additional to Tp made by it will diminish. Therefore, the producers has decide how much of L inputs to employ so as to maximize his output, assuming W is 0. Free L, the producers will employ L up to the point where Tp is maximum or where MP1 is 0. Till L1, each additional unit of L inputs adds to Tp. All MP is 0. For example, Tp is maximum, so employment of L stops at this point and Tp sigma MP is equal to On L1. After L1, every additional or marginal L reduces Tp, not economical to energy, more L later this point. L1 is the equilibrium. Law of dimensioning, if MP wage rate is greater than 0. As long as additional to Tp
greater than W. Employment can be increases at W is equal to MPL. So, employment is equal to OL0 after this point W greater than MPL. Not economical to employ more L. W0 is the point of the equilibrium where MPL wage rate. Isocounts analysis. Long run analysis of production. In the long run, all factors are variable, both K and L can increases leading to increase in output. Q is equal to F bracket K L. Different technologies available for production. Each technology has different combinations of K and L which produce the same TP, total product. These can be shown in the form of isocounts. Isocounts are imaginary lines that connected all combinations of K and L that produce the same level of output. Isocount production. Isocount production function. Assumption: create K and L are substitutes in different techniques of the production. Isocounts therefore slope down to the left. Isocounts are convex to the origin, showing diminishing returns to the variable factors. Next, higher IQ shows higher level of output with more inputs. Two IQs cannot intersect. On a given IQ, total Q is constant produced by different combinations of K and L. K and L are substitutes is K increases, L are decreases, and vice versa. An IQ map shows different levels outputs when all inputs increase. Equilibrium output and inputs. The isocost curve shows the different quantities of inputs that can be purchased at given level of investment. The slope of the isocounts W divided by R, example, ratio of wages rate to rate interest. How much of K and L should be used, which techniques, and how much Q will be produced. Techniques A, B1 and C are all on the isocost line. At B1, the rational firm reaches its highest inputs for the given investment. This is point of equilibrium. Return to scale. When K and L both increases, will Q increase at the same rate. Initially, Q increases faster than increases in the input. This is called increasing return to scale. Large scale production leads to labor specialization, optimum ratio of inputs K divided by L. Increasing return to scale. The red line shows the explanations path of the firm. Increase in the Q greater than increase in K, L and isocounts progressively get close together. Second one is constant return to scale. Increases in Q is equal to increases in K, L and isocounts equally spaced out. Third one is decreasing return to scale. Increases in Q less than increases in K, L and isocounts spaced out.
further and further away. ಇವತ್ತಿನ ಕ್ಲಾಸ್ನಲ್ಲಿ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಅನಾಲಿಸಿಸ್ ಅನ್ನುವಂಥದ್ದು ಬಿಕಾಮ್ ಫಸ್ಟ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ 4th ಚಾಪ್ಟರ್ನಲ್ಲಿ ಈ ಪ್ರೊಡಕ್ಷನ್ ಅನಾಲಿಸಿಸ್ ಅನ್ನುವಂಥ ಒಂದು ವಿಷಯವನ್ನು ರಸವತ್ತಾಗಿ ಉಲ್ಬಣಗೊಂಡದ. ಇದರಲ್ಲಿ ಮತ್ತು ಪ್ರಶ್ನೆಗಳನ್ನು ಕೂಡ ಕೊನೆಯ ಒಂದು ಸ್ಲೈಡ್ಸ್ಗಳಲ್ಲಿ ಕೇಳಲಾಗ್ಯದ. ಇದರಲ್ಲಿ ಏನಾದರೂ ಸಂದೇಹಗಳು ಉಂಟಾಗಿದ್ರೆ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಕೇಳ್ಬೋದು. ಎಲ್ರಿಗೂ ಧನ್ಯವಾದಗಳು ಅಂತೇಳಿ ಮುಗಿಸ್ತಾ ಇದ್ದೀನಿ ಕ್ಲಾಸ್.